ದಿತ್ವಾ ಸೈಕ್ಲೋನ್ ಆರ್ಭಟಕ್ಕೆ ದ್ವೀಪ ರಾಷ್ಟ್ರ ಶ್ರೀಲಂಕಾ ತತ್ತರಿಸಿ ಹೋಗಿದೆ. ಪ್ರವಾಹ ಭೂಕುಸಿತಕ್ಕೆ ಇದುವರೆಗೂ 400ಕ್ಕಿಂತ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿ ನೂರಾರು ಜನ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಅವರು ರಕ್ಷಣಾ ಕಾರ್ಯಾಚರಣೆ ಅಂತ ನಡೀತಾ ಇದೆ. 400ಕ್ಕಿಂತ ಹೆಚ್ಚಿನ ಜನ ಸತ್ತು ಹೋಗಿದ್ದಾರಲ್ಲ, ಕಡಿಮೆ ಅಲ್ಲ ಇದು. ಶ್ರೀಲಂಕಾದಲ್ಲಿ ಇದುವರೆಗೂ 150 ಭಾರತೀಯರನ್ನು ರಕ್ಷಣೆ ಮಾಡಲಾಗಿದೆ. ಕೂಡ 2000 ಪ್ರಜೆಗಳನ್ನು ಭಾರತದ ವಾಯುಪಡೆ ಸ್ಥಳಾಂತರ ಮಾಡಿದೆ. ಇಲ್ಲಿ ಅಂದರೆ ಈ ಥರದ ಕಷ್ಟ ಅವರಿಗೆ ಬಂದಾಗ ಭಾರತ ಬರೀ ಶ್ರೀಲಂಕಾ ಅಂತಲ್ಲ, ವಿಶ್ವದಲ್ಲಿ ಯಾವ ದೇಶಕ್ಕೆ ಸಮಸ್ಯೆ ಆದರೂ ಭಾರತ ಯಾವಾಗಲೂ ಮಿಡಿಯುತ್ತೆ. ಪಾಕಿಸ್ತಾನದಲ್ಲಾದರೂ ಅಷ್ಟೇ, ಬಾಂಗ್ಲಾದಲ್ಲಾದರೂ ಅಷ್ಟೇ, ನೇಪಾಳದಲ್ಲಿ ಭೂಕಂಪ ಆಗಿದ್ದಾಗಲೂ ಅಷ್ಟೇ, ಆ ಥರ ಮಿಡಿಯುತ್ತೆ. ಆಪರೇಷನ್ ಸಾಗರ್ ಬಂಧು ಅನ್ನೋ ಒಂದು ಹೆಸರಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. IAF ವಿಮಾನ ನೌಕೆ INS ವಿಕ್ರಾಂತನ್ನು ಬಳಕೆ ಮಾಡಲಾಗಿದೆ. ಇಲ್ಲಿ ಭಾರತೀಯ ವಾಯುಪಡೆಯ C-130 ಜೆ ಹರ್ಕ್ಯುಲೆಸ್ ವಿಮಾನವನ್ನು ಕೂಡ ಬಳಸಿ ರಕ್ಷಣೆ ಮಾಡಲಾಗ್ತಾ ಇದೆ. Mi-17 ಹೆಲಿಕಾಪ್ಟರ್, ಚೇತಕ್ ಹೆಲಿಕಾಪ್ಟರ್ಗಳನ್ನು ಇದಕ್ಕೆ ಬಳಸಲಾಗಿದೆ. ಗರ್ಭಿಣಿಯರು, ಮಕ್ಕಳು, ವೃದ್ಧರು, ಗಾಯಗೊಂಡವರು ಸೇರಿ ಹಲವರನ್ನು ರಕ್ಷಣೆ ಮಾಡಲಾಗಿದೆ.